ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಚಿತ್ರಾನ್ನ. ತುಂಬ ರುಚಿಕರವಾಗಿರುತ್ತೆ. ಮಾವಿನ ಸೀಸನ್ನಲ್ಲಿ ಮಾವಿನ ಚಿತ್ರಾನ್ನ ತಿನ್ನಲಿಲ್ಲ ಅಂದರೆ ಹೇಗೆ? ಮಾಡೋಣ ಬನ್ನಿ. ಒಂದು ಪಾತ್ರೆಗೆ ಎಣ್ಣೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಮೊದಲೇ ನಾನು ಫಸ್ಟಿಗೆ ಸಾಸಿವೆ ಹಾಕ್ಕೊಂಡಿದ್ದೆ. ಇದನ್ನ ಚೆನ್ನಾಗಿ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು 2 ಚಿಕ್ಕದಾಗಿರೋದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಉದ್ದುದ್ದನಿಗೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಒಂದು 4, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪೌಡ್ರು ಹಾಕ್ಕೊಂಡು, ಮತ್ತು ಇದರಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಸ್ವಲ್ಪ ಬೇಕಿದ್ದರೆ ಉಪ್ಪು ಹಾಕೋಬೋದು. ನೋಡಿ, ನಾನು ಸ್ವಲ್ಪ ಹಣ್ಣಿಗೆ ಬಂದಿರುವಂಥ ಮಾವಿನಕಾಯಿಯನ್ನು ತುರಿದು ಹಾಕೋತಿದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಾವಿನಕಾಯಿ ಗೊಜ್ಜು 1-2 ದಿನ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಅನ್ನವನ್ನು, ಇವಾಗ ರೆಡಿ ಮಾಡ್ಕೊಂಡಿರೋ ಅನ್ನವನ್ನು ಹಾಕ್ತಿದ್ದೀನಿ. ನೀವು ನೈಟಲ್ಲಿ ಉಳಿದಿರೋ ಅನ್ನವಾದರೂ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ನಾನು ಇವಾಗ ಬೆಳಿಗ್ಗೆ ಮಾಡಿರೋದು ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿದೆ ಇರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿಯನ್ನು ಹಾಕ್ಕೊಂಡು ಮುಚ್ಚಿಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಟಿಫನ್ಗೂ, ಮಧ್ಯಾಹ್ನ ಲಂಚ್ಗೂ, ಯಾವುದಕ್ಕಾದರೂ ಸರಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸರ್ವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತು, ಅಷ್ಟೇ ರುಚಿಯಾಗಿ ಬಂದಿತ್ತು. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.